ಹಾಯ್ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿಯಲ್ಲಿ 8ನೇ ತರಗತಿಯ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ ಇದರಲ್ಲಿ ಅಭ್ಯಾಸ 3.3ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. 8ನೇ ಲೆಕ್ಕ. ಕೆಳಗೆ ಕೊಟ್ಟಿರುವ ಚಿತ್ರಗಳಾದ ಗನ್ಸ್ ಮತ್ತು ರನ್ಸ್ ಸಮಾಂತರ ಚತುರ್ಭುಜಗಳಾಗಿವೆ. ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು GUNS ಅಂತ ಒಂದು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಸಮಾಂತರ ಚತುರ್ಭುಜದ ಗುಣಲಕ್ಷಣ ಏನಂತಂದರೆ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರುತ್ತವೆ, ಸಮವಾಗಿರುತ್ತದೆ. ಅಂತಂದರೆ GUನ ಅಳತೆಯು SN ಅಳತೆಗೆ ಸಮವಾಗಿರುತ್ತದೆ ಮತ್ತು NUನ ಅಳತೆಯು SGನ ಅಳತೆಗೆ ಸಮವಾಗಿರುತ್ತದೆ. ಮೊದಲನೆಯದಾಗಿ ನೋಡ್ರಿ, ಈ ಬಾಹುವಿನ ಅಳತೆಯು ಈ ಬಾಹುವಿಗೆ ಸಮವಾಗಿರುತ್ತದೆ. 3x = 18. x = 18 ಡಿವೈಡೆಡ್ ಬೈ 3. 3 1 3, 3 6 18. x = 6. ಈಗ ಇನ್ನೊಂದು ಬಾಹು GUನ ಬಾಹುವಿನ ಅಳತೆಯು SNನ ಬಾಹುವಿನ ಅಳತೆಗೆ ಸಮವಾಗಿರುತ್ತದೆ. ಅಂತಂದರೆ 3y - 1 3y - 1 = 26. 3y - 1 = 26. 3y = 26 -1 ಈ ಕಡೆ ಬಂದರೆ ಏನಾಗುತ್ತದೆ, +1. 3y = 26 + 1 27. ಈಗ yನ ಬೆಲೆಯನ್ನು ನಾವು ಕಂಡುಹಿಡಿಯದಿದೆ. y = 27 ಡಿವೈಡೆಡ್ ಬೈ 3. 3 1 3 9. yನ ಬೆಲೆ ಎಷ್ಟು, 9. ಎಕ್ಸ್ನ ಬೆಲೆ 6 ಆದರೆ yನ ಬೆಲೆ 9. ಈಗ 8ನೇದರಲ್ಲಿ 2ನೇ ಲೆಕ್ಕ. RUNS ಅಂತ ಒಂದು ಸಮಾಂತರ ಚತುರ್ಭುಜ. ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಅಂತಂದರೆ ROನ ಅಳತೆಯು ONನ ಅಳತೆಗೆ ಸಮವಾಗಿರುತ್ತದೆ ಮತ್ತು SOನ ಅಳತೆಯು OUನ ಅಳತೆಗೆ ಸಮವಾಗಿರುತ್ತದೆ. ಇದರಲ್ಲಿ RN ಮತ್ತು SU RN ಮತ್ತು SU ಇವೆರಡು ಕರ್ಣಗಳು. ROನ ಅಳತೆಯು ONನ ಅಳತೆಗೆ ಸಮವಾಗಿರುತ್ತದೆ. RO = ON. ಮತ್ತು SOನ ಅಳತೆಯು OUನ ಅಳತೆಗೆ ಸಮವಾಗಿರುತ್ತದೆ. SO = OU. ಇನ್ನು ನೋಡ್ರಿ, ಸಮೀಕರಣಗಳನ್ನು ಬರ್ಕೊಂಡಿದ್ದೇನೆ. x + y = 16. ಯಾಕಂತಂದರೆ ಇದಿಷ್ಟು ON = ORಗೆ ಸಮ. ಅದಕ್ಕಾಗಿ x + y = 16. ಇನ್ನೊಂದು ಸಮೀಕರಣ y + 7 ಅಂತಂದರೆ ಇದಿಷ್ಟು OUನು ಯಾವುದಕ್ಕೆ ಸಮವಾಗಿರುತ್ತದೆ, SOಗೆ ಸಮವಾಗಿರುತ್ತದೆ. y + 7 = 20. ಈಗ y = 20 +7 ಈ ಕಡೆ ಬಂದರೆ ಏನಾಗುತ್ತದೆ, -7. 20ರಲ್ಲಿ 7 ಕಳೆದರೆ ಎಷ್ಟು ಬರುತ್ತದೆ, y = 13. ಈ 13 ನಾವು ಇದರಲ್ಲಿ ಹಾಕಬೇಕು. x + y = 16 ಅಂತ ಮೊದಲೇ ಸಮೀಕರಣವನ್ನು ಬರ್ಕೊಂಡಿದ್ವಿ. x = 16 + y ಕಡೆ ಬಂದರೆ ಏನಾಗುತ್ತದೆ, -y. x = 16. yನ ಬೆಲೆ ಎಷ್ಟು ಸಿಕ್ಕಿದೆ, 13. 13 ಇಲ್ಲಿ ಹಾಕಿರಿ. 16ರಲ್ಲಿ 13 ಕಳೆದರೆ ಎಷ್ಟು ಬರುತ್ತದೆ, xನ ಬೆಲೆ 3. xನ ಬೆಲೆ 3 ಆದರೆ yನ ಬೆಲೆ ಎಷ್ಟು ಸಿಕ್ಕಿದೆ, ಈಗ y = 13. ಈಗ 9ನೇ ಲೆಕ್ಕ. ರಿಸ್ಕ್ RISK ರಿಸ್ಕ್ ಮತ್ತು CLUE ಕ್ಲೂ ಸಮಾಂತರ ಚತುರ್ಭುಜಗಳು. ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಿರಿ. ಇಲ್ಲಿ ನೋಡ್ರಿ, RISK ರಿಸ್ಕ್ ಇದೊಂದು ಸಮಾಂತರ ಚತುರ್ಭುಜ. CLUE ಇದೊಂದು ಸಮಾಂತರ ಚತುರ್ಭುಜ. ಫಸ್ಟ್ ನಾನು RISK ರಿಸ್ಕ್ ಅಂತ ಒಂದು ಸಮಾಂತರ ಚತುರ್ಭುಜವನ್ನು ಇಲ್ಲಿ ಎಳೆಸ್ಕೊಂಡಿದ್ದೇನೆ. RISK ಇಲ್ಲಿ ಕೆನ ಬೆಲೆ ಎಷ್ಟನ್ನು ಕೊಟ್ಟಿದ್ದಾರೆ, 120 ಡಿಗ್ರಿ. ಎಸ್ನ ಬೆಲೆ ಕೊಟ್ಟಿಲ್ಲ, ಆರ್ನ ಬೆಲೆ ಕೊಟ್ಟಿಲ್ಲ ಮತ್ತು ಐನ ಬೆಲೆಯನ್ನು ಅವರು ಕೊಟ್ಟಿಲ್ಲ. ಆರ್ ಕೋನದ ಅಳತೆಗಳು ಕೊಟ್ಟಿಲ್ಲ. ಇಲ್ಲಿ ನೋಡ್ರಿ, ಸಮಾಂತರ ಚತುರ್ಭುಜದ ಗುಣಲಕ್ಷಣ ಏನಂತಂದರೆ, ಅಭಿಮುಖ ಕೋನಗಳು ಏನಾಗಿರುತ್ತವೆ, ಸಮವಾಗಿರುತ್ತವೆ. ಅಂತಂದರೆ ಕೋನ K = ಕೋನ I. ಕೋನ ಕೆನ ಬೆಲೆ ಕೆನ ಅಳತೆಯು ಕೋನ ಐನ ಅಳತೆಗೆ ಸಮವಾಗಿರುತ್ತದೆ. ಕೋನ K = ಕೋನ I = 120 ಡಿಗ್ರಿ. ಯಾಕಂತಂದರೆ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ನೆಕ್ಸ್ಟ್ ಈಗ ನೋಡ್ರಿ, ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ. ಯಾವುದಾದ್ರೂ 2 ಪಾರ್ಶ್ವಕೋನಗಳನ್ನು ತಗೊಂಡ್ರೆ ಅದರ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಕೋನ K + ಕೋನ R ಕೋನ K + ಕೋನ R ಇವೆರಡು ಕೋನಗಳನ್ನು ಕೂಡಿಸಿದಷ್ಟು ಬರುತ್ತದೆ, 180 ಡಿಗ್ರಿ. ಕೋನ K ಎಷ್ಟು ಬಂದಿದೆ ಇಲ್ಲಿ, 120 ಡಿಗ್ರಿ. ಕೋನ ಆರ್ನ ಬೆಲೆ ನಮ್ಗೆ ಗೊತ್ತಿಲ್ಲ, = 180 ಡಿಗ್ರಿ.
ಕೋನ ಆರ್ ಇಸ್ ಈಕ್ವಲ್ ಟು 180 ಪ್ಲಸ್ 120 ಈ ಕಡೆ ಬಂದರೆ ಏನಾಗುತ್ತದೆ ಮೈನಸ್ 120. ಕೋನ ಆರ್ ಇಸ್ ಈಕ್ವಲ್ ಟು 180ರಲ್ಲಿ 120 ಹೋದರೆ ಎಷ್ಟು ಬರುತ್ತದೆ? ಕೋನ ಆರ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಇದು ಕೋನ ಆರ್ 60 ಡಿಗ್ರಿ ಆದರೆ ಕೋನ ಎಸ್ ಎಷ್ಟಾಗುತ್ತದೆ? ಇದೂ ಸಹ 60 ಡಿಗ್ರಿ ಆಗುತ್ತದೆ. ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಎಸ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಯಾಕಂತಂದರೆ ಅಭಿಮುಖ ಕೋನಗಳು ಸಮವಾಗಿರುತ್ತದೆ. ಕೋನ ಆರ್ 60 ಇದ್ದರೆ ಕೋನ ಎಸ್ನು 60 ಡಿಗ್ರಿ ಆಗಿರುತ್ತದೆ. ಕೋನಕ್ಕೆ 120 ಡಿಗ್ರಿ ಆಗಿದ್ದರೆ ಕೋನ ಐ ಎಷ್ಟು ಆಗಿರುತ್ತದೆ? 120 ಡಿಗ್ರಿ. ಈಗ ಇನ್ನೊಂದು ಸಮಾಂತರ ಚತುರ್ಭುಜ CLUE ಕ್ಲೂ. ಇಲ್ಲಿ ನಾನು CLUE ಕ್ಲೂ. ಇದು ಎಲ್ಲ ಅಳತೆ ಎಷ್ಟು ಕೊಟ್ಟಿದ್ದಾರೆ ಅವರು? 70 ಡಿಗ್ರಿ. ಇದು 70 ಡಿಗ್ರಿ ಆದರೆ ಕೋನ ಈನು ಎಷ್ಟಾಗಿರುತ್ತದೆ? 70 ಡಿಗ್ರಿ ಆಗಿರುತ್ತದೆ. ಕೋನ ಎಲ್ ಇಸ್ ಈಕ್ವಲ್ ಟು ಕೋನ ಇಸ್ ಈಕ್ವಲ್ ಟು 70 ಡಿಗ್ರಿ. ಈಗ ನೋಡಿರಿ, ನಮಗೆ ಎಷ್ಟು ಕೋನಗಳ ಅಳತೆಗಳು ಬೇಕಾಗಿದ್ದು ಅವು ಇಷ್ಟು ಸಿಕ್ಕಿವೆ. ನಾವು ತ್ರಿಭುಜದಲ್ಲಿ ಈ ಸಣ್ಣ ತ್ರಿಭುಜದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೋದು. ಯಾಕಂತಂದರೆ ಎಸ್ನ ಬೆಲೆ ಎಷ್ಟು ಸಿಕ್ಕಿತ್ತು ನಮ್ಗೆ? 60 ಡಿಗ್ರಿ. ಈಗ ಕೋನ ಈ ಎಷ್ಟು ಸಿಕ್ಕಿದೆ? 70 ಡಿಗ್ರಿ. ನೋಡಿ, ಈ ಸಣ್ಣದಾದ ತ್ರಿಭುಜವನ್ನು ನಾನು ಇಲ್ಲಿ ಮತ್ತೆ ಬಿಡಿಸಿದ್ದೇನೆ. ಕೋನ ಎಸ್ ಎಷ್ಟು ಸಿಕ್ಕಿತ್ತು? 60. ಇಲ್ಲಿ ಬೆಲೆಯನ್ನು ಹಾಕಿದ್ದೇನೆ. ಕೋನ ಇ ಎಷ್ಟು ಸಿಕ್ಕಿತ್ತು? 70 ಡಿಗ್ರಿ ಇಲ್ಲಿ ಹಾಕಿದ್ದೇನೆ. ಈಗ ಎಕ್ಸ್ನ ಬೆಲೆಯನ್ನು ನಾವು ಕಂಡುಹಿಡಿಯದಿದೆ. ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ. 70 ಪ್ಲಸ್ 60 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. 70 ಪ್ಲಸ್ 60 ಎಷ್ಟು ಬರುತ್ತದೆ? 130 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಇಸ್ ಈಕ್ವಲ್ ಟು 180 ಪ್ಲಸ್ 130 ಕಡೆ ಬಂದರೆ ಏನಾಗುತ್ತದೆ? ಅದು ಮೈನಸ್ 130. 180ರಲ್ಲಿ 130 ಕಳೆದರೆ ಎಷ್ಟು ಬರುತ್ತದೆ? ಎಕ್ಸ್ನ ಬೆಲೆ 50 ಡಿಗ್ರಿ. ಈಗ 10ನೇ ಲೆಕ್ಕ. ಕೆಳಗಿನ ಚಿತ್ರ ಹೇಗೆ ತ್ರಾಪಿಜ್ಯವಾಗುತ್ತದೆ ವಿವರಿಸಿ. ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ? ಇದು KLMN ಅಂತ ಒಂದು ತ್ರಾಪಿಜ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ ಕೋನ ಎಷ್ಟಂತ ಕೊಟ್ಟಿದ್ದಾರೆ? 80 ಡಿಗ್ರಿ. ಕೋನ ಎಮ್ ಎಷ್ಟು? ಇದು 100 ಡಿಗ್ರಿ. NM ಸಮಾಂತರವಾಗಿದೆ KLಗೆ. NM ಯಾವುದಕ್ಕೆ ಸಮಾಂತರವಾಗಿದೆ? KLಗೆ. ಇವೆರಡು ರೇಖೆಗಳಿಗೆ, ಇವು ನೋಡ್ರಿ NM ಮತ್ತು KL, ಇವೆರಡು ರೇಖೆಗಳಿಗೆ ಛೇದಕ ರೇಖೆ ಯಾವುದಾಗಿದೆ? ML. ಇಲ್ಲಿ ನೋಡ್ರಿ, ಇದಕ್ಕೆ ಯಾವುದು ಛೇದಿಸ್ತಾ ಇದೆ? ML ಅಂತ ಒಂದು ರೇಖೆ ಛೇದಿಸ್ತಾ ಇದೆ. NM ಮತ್ತು KL, NM ಸಮಾಂತರವಾಗಿದೆ KL. ಇವೆರಡು ರೇಖೆಗಳಿಗೆ ಛೇದಕ ರೇಖೆ ಯಾವುದಾಗಿದೆ? ML ಛೇದಕ ರೇಖೆ ಆಗಿದೆ. ಛೇದಕ ರೇಖೆಯ ಒಂದೇ ಬದಿಗಿರುವ, ಇದು ಛೇದಕ ರೇಖೆಯಾಗಿದೆ ಅಲ್ವಾ, ಅದಕ್ಕಾಗಿ ಒಂದೇ ಬದಿಗಿರುವ ಎರಡು ಕೋನಗಳು ಅಂತಂದರೆ M ಮತ್ತು L ಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ. ಆ ಎರಡು ರೇಖೆಗಳು ಸಮಾಂತರ ಎಂದು ತಿಳಿದು ಬರುತ್ತದೆ. ಹಾಗಾಗಿ ಇದು ತ್ರಾಪಿಜ್ಯ NM ಮತ್ತು KLಗಳು ಸಮಾಂತರವಾಗಿವೆ. ಇವೆರಡು ರೇಖೆಗಳು ಛೇದಕ ರೇಖೆ ML ಆಗಿದೆ. ಇವೆರಡು ರೇಖೆಗಳಿಗೆ ಛೇದಕ ರೇಖೆ ML ಆಗಿದೆ. ಅದಕ್ಕಾಗಿ ಛೇದಕ ರೇಖೆಯ ಒಂದೇ ಬದಿಗಿರುವ ಎರಡು ಕೋನಗಳು ML 180 ಡಿಗ್ರಿ ಆಗಿದ್ದರೆ ಆ ಎರಡು ಸಮಾಂತರ ರೇಖೆಗಳು ಆಗಿರುತ್ತವೆ. 11ನೇ ಪ್ರಶ್ನೆ. AB ಸಮಾಂತರವಾಗಿದೆ DCಗೆ. AB DCಗೆ ಸಮಾಂತರವಾಗಿದೆ, ಆದರೆ ಕೋನ Cಯ ಅಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಮೇಲೆ ಗುಣಲಕ್ಷಣವನ್ನು, ತ್ರಾಪಿಜ್ಯದ ಗುಣಲಕ್ಷಣವನ್ನು ತಿಳಿದುಕೊಂಡಿದ್ದೀವಿ. AB ಸಮಾಂತರವಾಗಿದೆ DCಗೆ. ಇದರಲ್ಲಿ AB ಮತ್ತು DCಗೆ ಛೇದಕ ರೇಖೆ ಯಾವುದಾಗಿದೆ? AB ಮತ್ತು DC ಎಲ್ಲಿ ಬಂದು ಛೇದಿಸ್ತಾ ಇದ್ದೇವೆ? BCಗೆ ಛೇದಿಸ್ತಾ ಇದ್ದೇವೆ. ಅಂತಂದರೆ AB ಮತ್ತು DCಗೆ ಛೇದಕ ರೇಖೆ ಯಾವುದು? BC. AB ಸಮಾಂತರವಾಗಿದೆ DC. AB ಮತ್ತು DCಯ ಛೇದಕ ರೇಖೆ BC. ಛೇದಕ ರೇಖೆ BC ಅಂತಂದರೆ ಇದು ಛೇದಕ ರೇಖೆ BC ಆದರೆ ಛೇದಕ ರೇಖೆಯ ಒಂದೇ ಬದಿಗಿರುವ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ. ಅಂತಂದರೆ ಇದು ಛೇದಕ ರೇಖೆ ಆಗಿದೆ BC ಅಂತಂದರೆ ಇದು ಛೇದಕ ರೇಖೆಯ ಒಂದೇ ಬದಿಗಿರುವ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ಅಂತಂದರೆ ಕೋನ B ಕೋನ C ಕೂಡಿಸಿದ್ರೆಷ್ಟು? 180 ಡಿಗ್ರಿ.
ಅದೇ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಬಿ ಅಳತೆಯನ್ನು ಕೊಟ್ಟಿದ್ದಾರೆ 120 ಡಿಗ್ರಿ. ಕೋನ ಸಿ ಅನ್ನು ಅವರು ಕೊಟ್ಟಿಲ್ಲ. ಕೋನ ಸಿನ ಅಳತೆಯನ್ನು ನಾವು ಕಂಡುಹಿಡಿಯದಿದೆ. ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಕೋನ ಸಿಯ ಅಳತೆಯನ್ನು ನಾವು ಕಂಡುಹಿಡಿಯದಿದೆ. ಕೋನ ಸಿ ಇಸ್ ಈಕ್ವಲ್ ಟು 180. 120 ಈ ಕಡೆ ಬಂದರೆ ಏನಾಗುತ್ತದೆ, ಪ್ಲಸ್ ಇದ್ದಿದ್ದು ಮೈನಸ್ 120. 180ರಲ್ಲಿ 120 ಕಳೆದರೆ ಎಷ್ಟು ಬರುತ್ತದೆ, ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಇದರಲ್ಲಿ ಏನೂ ಇಲ್ಲ. ಎ ಬಿ ಮತ್ತು ಡಿ ಸಿ ಸಮಾಂತರ ರೇಖೆಗಳಾಗಿರ್ತಾವಲ್ಲ, ಅದಕ್ಕೆ ಛೇದಕ ರೇಖೆ ಬಿ ಸಿ ಆಗಿರ್ತದೆ. ಇವೆರಡು ಸಮಾಂತರ ರೇಖೆಗಳು. ಇದು ಛೇದಕ ರೇಖೆ. ಇದು ಛೇದಕ ರೇಖೆಯ ಒಂದೇ ಬದಿಗಿರುವ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ ಆಗಿರುತ್ತದೆ. ಈಗ 12ನೆಯ ಲೆಕ್ಕ. ಎಸ್ ಪಿ ಸಮಾಂತರವಾಗಿದೆ ಆರ್ ಕ್ಯೂಗೆ. ಆದರೆ ಕೋನ ಪಿ ಮತ್ತು ಕೋನ ಎಸ್ಗಳ ಅಳತೆಗಳನ್ನು ಕಂಡುಹಿಡಿಯಿರಿ. ಎಸ್ ಪಿ ಮತ್ತು ಆರ್ ಕ್ಯೂ. ಎಸ್ ಪಿ ಮತ್ತು ಆರ್ ಕ್ಯೂಗಳು ಸಮಾಂತರ ರೇಖೆ ಆಗಿವೆ. ಎಸ್ ಪಿ ಮತ್ತು ಆರ್ ಕ್ಯೂ ಸಮಾಂತರವಾಗಿರುವುದರಿಂದ ಪಿ ಕ್ಯೂ ಛೇದಕ ರೇಖೆಯಾಗಿದೆ. ಇಲ್ಲಿ ನೋಡ್ರಿ, ಎಸ್ ಪಿ ಮತ್ತು ಆರ್ ಕ್ಯೂ ಎಲ್ಲಿ ಬಂದು ಛೇದಿಸ್ತಾ ಇದ್ದಾವೆ, ಇಲ್ಲಿ ಈ ಕೆಳಗಿನ ರೇಖೆಗೆ ಛೇದಿಸ್ತಾ ಇದ್ದಾವೆ. ಎಸ್ ಪಿ ಮತ್ತು ಆರ್ ಕ್ಯೂ ಈ ಛೇದಕ ರೇಖೆ ಪಿ ಕ್ಯೂಗೆ ಬಂದು ಇಲ್ಲಿ ಛೇದಿಸ್ತಾ ಇದ್ದಾವೆ. ಇವೆರಡು ರೇಖೆಗಳು ಕೆಳಗಿನ ರೇಖೆಗೆ ಬಂದು ಛೇದಿಸ್ತಾ ಇದ್ದಾವೆ. ಎಸ್ ಪಿ ಸಮಾಂತರವಾಗಿದೆ ಆರ್ ಕ್ಯೂಗೆ. ಪಿ ಕ್ಯೂ ಛೇದಕ ರೇಖೆಯಾಗಿದೆ. ಹಾಗಾಗಿ ಛೇದಕ ರೇಖೆಯ ಒಂದೇ ಬದಿಗಿರುವ ಕೋನಗಳು, ಇಲ್ಲಿ ನೋಡ್ರಿ, ಇದೊಂದು ಛೇದಕ ರೇಖೆಯಾಗಿದೆ ಪಿ ಕ್ಯೂ. ಛೇದಕ ರೇಖೆಯ ಒಂದೇ ಬದಿಗಿರುವ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ ಆಗಿರುತ್ತದೆ. ಕೋನ ಪಿ ಪ್ಲಸ್ ಕೋನ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು, 180 ಡಿಗ್ರಿ. ಈಗ ಕೋನ ಪಿನ ಅಳತೆಯನ್ನು ಅವರು ಕೊಟ್ಟಿಲ್ಲ, ಅದೇ ಥರ ಬರ್ಕೊಳ್ಳಿ. ಕೋನ ಪಿ ಪ್ಲಸ್ ಕೋನ ಕ್ಯೂನ ಅಳತೆ ಎಷ್ಟು ಕೊಟ್ಟಿದ್ದಾರೆ, 130 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಕೋನ ಪಿನ ಅಳತೆಯನ್ನು ನಾವು ಕಂಡುಹಿಡಿಯದಿದೆ. ಕೋನ ಪಿ ಇಸ್ ಈಕ್ವಲ್ ಟು 180 ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತದೆ, ಮೈನಸ್ 130. 180ರಲ್ಲಿ 130 ಕಳೆದರೆ ಎಷ್ಟು ಬರುತ್ತದೆ, 50 ಡಿಗ್ರಿ. ಕೋನ ಪಿನ ಅಳತೆಯನ್ನು ನಾವು ಹಿಡಿದಿದ್ದೇವೆ. ಈಗ ಕೋನ ಎಸ್ನ ಅಳತೆಯನ್ನು ಕಂಡುಹಿಡಿಯದಿದೆ. ಈಗ ಇದರಲ್ಲಿ ನೋಡ್ರಿ, ಪಿ ಎಸ್ ಮತ್ತು ಕ್ಯೂ ಆರನ್ನು ಇವೆರಡು ಸಮಾಂತರ ರೇಖೆಗಳನ್ನು ತೊಗೊಂಡ್ರೆ, ಪಿ ಎಸ್ ಮತ್ತು ಕ್ಯೂ ಆರ್ ಈ ಥರ ತೊಗೊಂಡ್ರೆ ಇದಕ್ಕೆ ಛೇದಕ ರೇಖೆ ಯಾವುದಾಗುತ್ತದೆ, ಎಸ್ ಆರ್. ಇದಕ್ಕೆ ಛೇದಕ ರೇಖೆ ಯಾವುದು ಆಗುತ್ತದೆ, ಮೇಲಿಂದ ಕೆಳಗೆ ತೊಗೊಂಡ್ರೆ ಪಿ ಕ್ಯೂ ಆಗುತ್ತದೆ. ಕೆಳಗಡೆಯಿಂದ ಮೇಲೆ ತೊಗೊಂಡ್ರೆ ಛೇದಕ ರೇಖೆ ಯಾವುದಾಗುತ್ತದೆ, ಎಸ್ ಆರ್. ಅಂತಂದರೆ ಪಿ ಎಸ್ ಮತ್ತು ಕ್ಯೂ ಆರ್ ಇವು ಸಮಾಂತರ ರೇಖೆಯಾಗಿ ತೊಗೊಂಡ್ರೆ ಎಸ್ ಆರ್ ಒಂದು ಛೇದಕ ರೇಖೆ ಆಗುತ್ತದೆ. ಎಸ್ ಆರ್ ಛೇದಕ ರೇಖೆಯಾಗಿದ್ದು, ಇನ್ನು ನೋಡ್ರಿ, ಛೇದಕ ರೇಖೆಯ ಒಂದೇ ಬದಿಗಿರುವ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ, 180 ಡಿಗ್ರಿ ಆಗಿರುತ್ತದೆ. ಕೋನ ಆರ್ ಪ್ಲಸ್ ಕೋನ ಎಸ್ ಎಷ್ಟಾಗಿರುತ್ತದೆ, ಅದು 180 ಡಿಗ್ರಿ. ಕೋನ ಆರ್ನ ಬೆಲೆಯನ್ನು ಅವರು ಲಂಬಕೋನ ಅಂತ ಕೊಟ್ಟಿದ್ದಾರೆ. ಕೋನ ಆರ್ ಲಂಬಕೋನ ಅಂತಂದರೆ ಅಳತೆ ಎಷ್ಟಾಗಿರುತ್ತದೆ, ಅದು 90 ಡಿಗ್ರಿ. ಕೋನ ಎಸ್ನನ್ನು ಕಂಡುಹಿಡಿಯದಿದೆ. ಕೋನ ಎಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಎಸ್ ಇಸ್ ಈಕ್ವಲ್ ಟು 180 ಪ್ಲಸ್ 90 ಕಡೆ ಬಂದರೆ ಏನಾಗುತ್ತದೆ, ಮೈನಸ್ 90. ಕೋನ ಎಸ್ ಇಸ್ ಈಕ್ವಲ್ ಟು 180ರಲ್ಲಿ 90 ಹೋದರೆ 90 ಡಿಗ್ರಿ. ಕೋನ ಪಿ 50 ಡಿಗ್ರಿ ಆದರೆ ಕೋನ ಎಸ್ ಇಸ್ ಈಕ್ವಲ್ ಟು ಎಷ್ಟಾಗಿರುತ್ತದೆ, 90 ಡಿಗ್ರಿ. ಇಲ್ಲಿವರೆಗೆ ನಾವು ಅಭ್ಯಾಸ 3.3ರ ಎಲ್ಲ ಲೆಕ್ಕವನ್ನು ಬಿಡಿಸಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.